ಇವತ್ತು ಶಿವರಾತ್ರಿ, ಶಿವನನ್ನ ಆರಾಧಿಸೋ ದಿನ, ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋ ಸುದಿನ. ಆದ್ರೆ ಅಲ್ಲಿ ಮಾತ್ರ ಪೊಲೀಸ್ ಕೋಟೆ ನಡುವೆ ಶಿವಲಿಂಗಕ್ಕೆ ಪೂಜೆ ಆಗಿತ್ತು. ಏನಾಗುತ್ತೋ ಅಂತ ಆತಂಕದಲ್ಲಿದ್ದ ಪೊಲೀಸರು ಸಾವಿರ ಸಂಖ್ಯೆಯಲ್ಲಿ ಸೇರಿದ್ರೆ 10 ಜನ ಭಕ್ತರು ಮಾತ್ರ ಶಿವಲಿಂಗದ ದರ್ಶನ ಪಡೆದ್ರು. ಅಷ್ಟಕ್ಕೂ ಏನಿದು ಖಾಕಿ ಭದ್ರತೆ ನಡುವಿನ ಶಿವರಾತ್ರಿ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಎಲ್ಲೆಲ್ಲೂ ಶಿವನಾಮ ಸ್ಮರಣೆ, ಎಲ್ಲೆಲ್ಲೂ ಭಕ್ತಿಭಾವದ ಆಚರಣೆ. ಮಹಾಶಿವರಾತ್ರಿಯಾದ ಇಂದು ದೇಶದ ಉದ್ದಗಲಕ್ಕೂ ಶಿವಲಿಂಗಕ್ಕೆ ಪೂಜೆಗಳು ನಡೀತಾ ಇವೆ. ಆದ್ರೆ ಅದೇ ಪೂಜೆ ಇಲ್ಲಿ ಪೊಲೀಸ್ ಭದ್ರತೆ ನಡುವೆ ನಡೆದಿದೆ. ಖಾಕಿ ಕೋಟೆ ನಡುವೆ ಹೋಗಿದ್ದವರು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿದ್ದಾರೆ. ಖಾಕಿ ಭದ್ರಕೋಟೆ ನಡುವೆ ಶಿವಲಿಂಗಕ್ಕೆ ಪೂಜೆ. ದರ್ಗಾದಲ್ಲಿನ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿ ಶಿವರಾತ್ರಿ ಆಚರಣೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು, ಹಿರಿಯ ಅಧಿಕಾರಿಗಳ ದೌಡು. ಅಷ್ಟೇ ಅಲ್ಲ, ಇಡೀ ನಗರದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಇದರ ನಡುವೆ ಬೃಹತ್ ದರ್ಗಾದ ಕಡೆ ಹಿಂದೂ ಭಕ್ತರು, ಸ್ವಾಮೀಜಿಗಳು ಹೆಜ್ಜೆ ಹಾಕ್ತಿದ್ದಾರೆ. ಶಿವರಾತ್ರಿ ದಿನ ದರ್ಗಾದಲ್ಲಿ ಹಿಂದೂಗಳಿಗೇನ್ ಕೆಲಸ ಅಂತೀರಾ? ಅದನ್ನೇ ತೋರಿಸ್ತೀವಿ ನೋಡಿ. ಈ ಶಿವಲಿಂಗ ಸಾಕ್ಷಿ ಸದ್ಯ ಐತೆ, ಪ್ರತ್ಯಕ್ಷ ಕಂಡ್ರೆ ಪ್ರಮಾಣ ಸರಿ. ಇದು ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದಲ್ಲಿರೋ ಲಾಡ್ಲೆ ಮಶಾಕ್ ದರ್ಗಾ. ಇದೇ ದರ್ಗಾದೊಳಗೆ ರಾಘವ ಚೈತನ್ಯ ಶಿವಲಿಂಗವಿದೆ. ಪ್ರತಿ ವರ್ಷ ಶಿವರಾತ್ರಿ ದಿನ ಇಲ್ಲಿ ಪೂಜೆ ಆಗ್ತಿತ್ತು. ಆದ್ರೆ ಕೆಲ ವರ್ಷಗಳ ಹಿಂದೆ ಗಲಾಟೆ ಆಗಿದ್ರಿಂದ ಪೂಜೆ ನಿಂತು ಹೋಗಿತ್ತು. ಹೀಗಾಗಿ ಹಿಂದೂ ಸಂಘಟನೆಗಳು ಕೋರ್ಟ್ ಮೊರೆ ಹೋಗಿದ್ವು. ಇಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆಯೊಳಗೆ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು 15 ಜನರಿಗೆ ಕಲಬುರಗಿ ಹೈಕೋರ್ಟ್ ಪೀಠ ಅವಕಾಶ ನೀಡಿತು. ಯಾವಾಗ ಪೂಜೆಗೆ ಅವಕಾಶ ಸಿಕ್ತೋ ಹಿಂದೂಗಳು ಖುಷಿಯಾದ್ರೆ ಇತ ಪೊಲೀಸರಿಗೆ ಏನಾಗುತ್ತೋ ಅನ್ನೋ ಭಯ ಶುರುವಾಗಿತ್ತು. ಹೀಗಾಗಿ ಇಡೀ ಜಿಲ್ಲೆಯ ಪೊಲೀಸರೆಲ್ಲ ಆಳಂದದಲ್ಲೇ ಬೀಡು ಬಿಟ್ಟಿದ್ರು. 1150ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಭದ್ರತೆ ನೀಡಿದ್ರು. ಅಷ್ಟೇ ಅಲ್ಲ, ಆಳಂದ ಪಟ್ಟಣದಲ್ಲಿ 144 ಸೆಕ್ಷನ್ ಕೂಡ ಜಾರಿಗೊಳಿಸಲಾಗಿತ್ತು. ನಾವು ಅರೌಂಡ್ 1060 ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ಡಿಪ್ಲಾಯ್ ಮಾಡಲಾಗಿದೆ. ಅದರಲ್ಲಿ ಅರೌಂಡ್ 90 to 100 ಅಧಿಕಾರಿಗಳಿದ್ದಾರೆ ಮತ್ತು ಉಳಿದವರೆಲ್ಲ ಸಿಬ್ಬಂದಿ ಆಗಿದ್ದಾರೆ. ಅದರ ಜೊತೆ ನಾವು ರಿಸರ್ವ್ ಪೊಲೀಸ್, ಸ್ಟೇಟ್ ರಿಸರ್ವ್ ಪೊಲೀಸು ಮತ್ತು ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್ ಪೊಲೀಸ್ ಅವರನ್ನು ಡಿಪ್ಲಾಯ್ಮೆಂಟ್ ಮಾಡಿದ್ದೇವೆ. ದರ್ಗಾದೊಳಗಿನ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು 15 ಜನರಿಗೆ ಕೋರ್ಟ್ ಅವಕಾಶ ನೀಡಿತ್ತಾದ್ರೂ 10 ಭಕ್ತರು ಮಾತ್ರ ಆಗಮಿಸಿದ್ರು. ಮಧ್ಯಾಹ್ನ 2:20 ವೇಳೆಗೆ ಕಡಗಂಚಿಯ ಶ್ರೀ ವೀರಭದ್ರ ಶಿವಾಚಾರ್ಯರ ನೇತೃತ್ವದಲ್ಲಿ ದರ್ಗಾದೊಳಗೆ ಎಂಟ್ರಿ ಕೊಟ್ಟಿದ್ರು. ಸುಮಾರು 1 ಗಂಟೆ ಕಾಲ ಶ್ರೀ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕ ಮಾಡಿ, ಬಿಲ್ವಾರ್ಚನೆ, ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಿ ಹೊರಬಂದ್ರು. ಪ್ರತಿ ವರ್ಷ ಕೋರ್ಟ್ನಿಂದಲೇ ಅನುಮತಿ ಪಡೆದು ಪೂಜೆ ಸಲ್ಲಿಸುವಂತಾಗಿದೆ. ಇದರ ಬದಲು ಮುಕ್ತ ಪೂಜೆಗೆ ಅವಕಾಶ ಕೊಡಬೇಕು ಅಂತ ಹಿಂದೂ ಮುಖಂಡರು ಆಗ್ರಹಿಸಿದ್ರು. ಮುಸಲ್ಮಾನರು ನಮ್ಮ ಹಕ್ಕನ್ನು ಕಸ್ಕೊಳ್ಳುವಂಥದ್ದು ಮಾಡ್ಲಿಕತ್ತಾರ, ಅದು ಬಿಡಬೇಕು. ಪ್ರತಿ ಸರ್ತಿ ನಾವು ನ್ಯಾಯಾಲಯಕ್ಕೆ ಹೋಗಿ ಪರ್ಮಿಷನ್ ತರುವಂಥದ್ದು ಪದ್ಧತಿ ಆಗ್ಬಿಟ್ಟದು. ಅದಕ್ಕೆ ಅವರು ತಿಳ್ಕೋಬೇಕು. ಸೌಹಾರ್ದತೆ, ಸೆಕ್ಯುಲರಿಸಮ್ ಅಂತಂದು ದೊಡ್ಡ ದೊಡ್ಡ ಭಾಷಣ ಮಾಡಿದ್ರಲ್ಲ, ಇಲ್ಲಿ ತೋರಿಸ್ಕೋಬೇಕು. ಅಂದ್ರೆ ನಮಗೂ ಪೂಜೆ ಮಾಡ್ಲಿಕ್ಕೆ ಅವರು ವಿರೋಧ ಮಾಡ್ಲಾರ್ದೇನೆ ಅವಕಾಶ ಮಾಡಿಕೊಡ್ಬೇಕು. ಜಿಲ್ಲಾಡಳಿತನು ಕೂಡ ಮುಂದೆ ನಮಗೆ ನ್ಯಾಯಾಲಯಕ್ಕೆ ಹೋಗ್ಲಾರ್ದಂಗೆ ನಮಗೆ ಅವಕಾಶ ಮಾಡಿಕೊಡ್ಬೇಕು. ಇನ್ನು ಹಿಂದೆ ಕಲಬುರಗಿಗೆ ಭೇಟಿ ನೀಡಿದ್ದ ಶ್ರೀರಾಮ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ರಾಘವ ಚೈತನ್ಯ ಶಿವಲಿಂಗದ ಸ್ಥಳದ ಮೇಲೆ ಚಾದರ್ ಹಾಕಿ ಆಕ್ರಮಣಕ್ಕೆ ಯತ್ನಿಸುತ್ತಿದ್ದಾರೆ. ಪೊಲೀಸರು ಕೂಡ ಲ್ಯಾಂಡ್ ಜಿಹಾದ್ಗೆ ಸಪೋರ್ಟ್ ಮಾಡ್ತಿರುವಂತೆ ಕಾಣಿಸ್ತಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಅದೇನೇ ಇರಲಿ, ಕೋರ್ಟ್ ಆದೇಶದಂತೆ ಪೊಲೀಸರ ಭದ್ರತೆ ನಡುವೆ ಶಿವರಾತ್ರಿ ದಿನ ದರ್ಗಾದಲ್ಲಿರೋ ಶಿವಲಿಂಗಕ್ಕೆ ಶಾಂತಿಯುತವಾಗಿ ವಿಶೇಷ ಪೂಜೆ ನಡೆದಿದೆ. ದತ್ತಾತ್ರೇಯ ಪಾಟೀಲ್, TV9, ಕಲಬುರಗಿ.